ಕೂತ್ಕೋ ಮಾ. ಯಾರೇ ಅದು? ಹೇಳ್ತೀನಿ. ವಿವೇಕ್ ಅಮ್ಮ. ನಮಸ್ತೆ. ನಮಸ್ಕಾರ. ಎಲ್ಲಿ ಪರಿಚಯ ಆಗಿತ್ತು? ಮದುವೆ ಮನೇಲಿ. ಇಂಥದ್ದೇನಾದ್ರೂ ಆಗುತ್ತೆ ಅಂತಾನೆ ಇವಳಪ್ಪ ಇವಳನ್ನ ವುಮೆನ್ಸ್ ಕಾಲೇಜಿಗೆ ಸೇರಿಸಿತು. ನಮ್ ವಿಷಯನ ಡ್ಯಾಡಿಗೆ ನೀನೇ ಹೀಗಾದ್ರೂ ತಿಳಿಸು. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ? ನನ್ನ ಮಗಳ ಬಗ್ಗೆ ನಿನ್ಗೇನು ಗೊತ್ತು? ಸರ್ ಆಕ್ಚುಲಿ ಬಸ್ಸು, ಐಮ್ ಸಾರಿ, ನಿಮ್ ಮಗಳು ಬಹಳ ಒಳ್ಳೆ ಹುಡುಗಿ. ನನ್ನ ಪ್ರೀತಿಸಿದಾಳೆ ಅನ್ನೋದು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ ಸರ್. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ನಿನ್ನಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಅವಳನ್ನು ಪ್ರೀತಿಸ್ತೆ? ಸರ್, ಹಣದ ವಿಚಾರದಲ್ಲಿ ನಾನು ಯಾರಿಗಿಂತಲೂ ದೊಡ್ಡವನಲ್ಲ, ಗುಣದ ವಿಚಾರದಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಅಜ್ಜಿ ತಾತಾನೇ ನನಗೆ ಆಸ್ತಿ. ನನ್ನ ಮನಸ್ಸಲ್ಲಿ ಅವ್ರು ಬಿತ್ತಿರೋ ಪ್ರೀತಿನೇ ನನ್ನ ಶಕ್ತಿ. ಅವ್ರ ಮಾರ್ಗದರ್ಶನ ನನ್ನ ದಾರಿ. ನಮ್ಮವ್ರ ಗೌರವ ಉಳಿಸ್ಕೊಳ್ಳೋದು ನನ್ನ ಗುರಿ. ನನ್ನ ಜವಾಬ್ದಾರಿಗಳು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬಾರ್ದು ಅಂತಲೂ ಗೊತ್ತು. ಅಪ್ಪ ಅಮ್ಮ? ನನಗೆ ಅಜ್ಜಿ ತಾತನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ಗೆ ಅಪ್ಪ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಿಮ್ ಪ್ರೀತಿಗೆ ನಾನು ಒಬ್ಬದೇ ಹೋದ್ರೆ? ಸರ್, ನಿಮ್ ಮಗಳಂತೂ ನಾನು ಖಂಡಿತ ಮರೆಯಲ್ಲ. ಹಾಗಂತ ನಿಮ್ ಮರ್ಯಾದೆ ಕಲಿಯೋ ಕೆಲಸನೂ ಯಾವುದು ಮಾಡಲ್ಲ. ಬರ್ತೀನಿ ಸರ್. ಬಾಯ್ ಬಸ್ಸು. ಬರ್ತೀನಮ್ಮ. ಒಂದ್ ನಿಮಿಷ. ನಾನು ಬಂದು ತಾತಾಜಿ ಹತ್ರ ಮಾತಾಡ್ತೀನಿ. ಹೌದಪ್ಪ, ನಮ್ಗೆ ಹಣ, ಜಾತಿ, ಅಂತಸ್ತು ಯಾವುದು ಮುಖ್ಯ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಅಲ್ವಾ, ಇಂಟ್ರೋಗೇಟ್ ಮಾಡೋ ಅಭ್ಯಾಸ. ಗುಡ್ ಸೆಲೆಕ್ಷನ್. ಆ ವಸು ನನಗೆ ಹಿಂದೆ ಒಂದು ಮುಂದೆ ಒಂದು ಹಿಡಿಸಲ್ಲ. ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಇದ್ದಾಗ ಹೆದರಿಕೆ ಯಾಕೆ? ಆದ್ರೂ ಮದ್ವೆ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಇದ್ರೆ ಒಳ್ಳೇದು. ಒಂದು ಕಾನೂನು, ಇನ್ನು ಸಂಪ್ರದಾಯ. ಅದು ಶೋಧನೆ, ಇದು ಬೋಧನೆ. ಅಜ್ಜಿ ತಾತಂಗೆ ನಿಮ್ ವಿಷಯ ಹೇಳೋಣ ಅಂತ. ಅಷ್ಟು ಅರ್ಜೆಂಟಾ? ಏನಿಲ್ಲ, ತಪ್ಪು ಮಾಡಿದ ತಕ್ಷಣ ಆದಷ್ಟು ಬೇಗ ತಿದ್ಕೊ ಅಂತ ಹೇಳಿದ್ರು. ಅದಕ್ಕೆ ಅಂದ್ರೆ ಲವ್ ಮಾಡಿ. ಸಾರಿ ಸಾರಿ. ತಾತ, ಹೆಸರು ವಸುಂಧರಾ ಅಂತ. ತಂದೆ ಸಬ್ ಇನ್ಸ್ಪೆಕ್ಟರು. ನನಗೇನೋ ತುಂಬಾ ಇಷ್ಟ ಆಗಿದ್ದಾಳೆ. ನಿಮ್ಗೂ ಇಷ್ಟ ಆಗ್ತಾಳೆ ತಾತ. ಯಾಕೋ ಕಣ್ ಕಾಣಿಸಲ್ವಾ? ಏನಂದ? ಕಣ್ ಕಾಣಿಸಲ್ವಾ? ರಾಸ್ಕಲ್ ಅಂದೆ. ಸಾರಿ, ಆಗ್ಲೇ ನೋಡ್ಲಿಲ್ಲ, ಈಗ ನೋಡೇ ಹೊಡಿತೀನಿ. ನೀನು ಇವಳು ಬಾಡಿಗಾರ್ಡ? ಅದೆಲ್ಲ ಆಮೇಲೆ, ಮೊದ್ಲು ಈ ಹುಡುಗಿ ಮೈ ಮೇಲೆ ಬೀಳೋದು ಸರಿ ಅಲ್ಲ. ಇನ್ಯಾವ್ದು ಸರಿ? ಎತ್ತಾಕೊಂಡೋಗದ? ಎತ್ತಾಕೊಂಡೋಗಿ. ಗೊತ್ತಿಲ್ವಾ? ನನ್ನ ಮಕ್ಳು ಅಲೆನ್ ಕೊಡ್ಸಿ ಹಾಕಿರ ಹೇಗೆ ನೋಡೋರು? ನಾವು ಒಬ್ಬನೇ ಅಲ್ಲ, ಒಂದೇ ಇಟ್ಟು. ಆಪರೇಷನ್ ಅಲ್ಲ, ಟ್ರೀಟ್ಮೆಂಟ್. ನಾನು ಹೇಳಿದ್ದೀನೇನು ಅದ್ನೇ. ಯಾವನ ಕಲಾಕಾರನ ಮೂಲಕ ಹೊಡೆದಿರೋದು ಅವ್ನು ಕಾಣಿಸಲ್ಲ ಅಣ್ಣ, ಇನ್ನು ಜುಟ್ಟು ಅಣ್ಣ. ಆದ್ರೂ ನೀವೆಲ್ಲ ನೋ ಪ್ಯೂಸ್. ಏನು ಪ್ರಯತ್ನ ಇಲ್ಲ. ಅದು ಪ್ಯೂಸ್ ಅಲ್ಲ, ಯೂಸ್. ಈಗ ಕಾಪು ಆಟನೇ ಕಂಟ್ರೋಲ್ಸ್ ಮಾಡಕ್ಕಾಗ್ತಿಲ್ಲ. ಇವನು ಯಾವನ ಇವನು
ಈ ವಿಷಯ ಮಾರ್ಕೆಟ್ ಅಲ್ಲಿ ಲಿಂಕ್ಸ್ ಆದ್ರೆ ಅದು ಲಿಂಕ್ ಅಲ್ಲ ಲೀಕ್. ನನ್ನ ಮಗ ವಯಸ್ಸಾದ್ಮೇಲೆ ಹೆಣ್ಣಿಗೆ ಬೆಲೆ ಕಡಿಮೆ, ಎದಕ್ಕೆ ಹೋಯ್ತು ಅಂದ್ರೆ ರೌಡಿಸಮ್ ಬೆಲೆ ಕಡಿಮೆ. ನಡೆಯೋವರೆಗೂ ಕಂಡ್ರು ನಾಣ್ಯ ಇಲ್ಲ ಹಳೇದು 5 ಪೈಸೆ 10 ಪೈಸೆ ತರ ಭಿಕ್ಷುಕರು ಮುಗಿಸ್ಕೊಳಲ್ಲ, ತೂತ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಅವನು ಯಾರು ಎಲ್ಲಿದ್ದ ಯಾಕೆ ಬಂದ ಫುಲ್ ರಿಟೈಲ್ ಆಗ್ಬೇಕು ನನಗೆ. ಕರ್ಕಮನಿ ಓಕೆ, ರಿಟೈಲ್ ಅಲ್ಲ ಡೀಟೈಲ್ ಯಾವ್ದೋ ಒಂದು. ಈ ವಿಷಯ ಕಾಪು ಗೊತ್ತಾದ್ರೆ ನಗಬಾರ್ದು ಕಡೆ ನಕ್ಬಿಡ್ತಾನೆ. ಈ ಬೆಂಗಳೂರು ಸಿಟಿಲಿ ಪ್ರಕಾಶ್ ನಡೆಸೋ ತಾಕತ್ತಿರೋ ಗಂಡ್ಸು ನಾನೊಬ್ಬನೇ ಅಂತ ತಿಳ್ಕೊಂಡಿದ್ದೆ.